ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಡ್ರೈ ಫ್ರೂಟ್ಸಿಂದ ಮಾಡುವಂಥ ಮಿಲ್ಕ್ ರೆಸಿಪಿ. ಸೊ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಅನ್ಬೋದು, ಡ್ರೈ ಫ್ರೂಟ್ಸ್ ಮಿಲ್ಕ್ ಅನ್ಬೋದು, ನಿಮ್ಮ ಇಷ್ಟ ಏನು ಬೇಕಾದರೂ ಹೆಸರು ಕೊಟ್ಕೋಬೋದು. ಸೊ ನಿಮ್ಮ ಮನೇಲಿ ಸಿಗುವಂಥ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಗೋಡಂಬಿ, ಬಾದಾಮಿ, ಹಾಗೆ ಪಂಪ್ಕಿನ್ ಸೀಡ್ಸ್ ಮತ್ತು ಒಣದ್ರಾಕ್ಷಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 8ರಿಂದ 10 ಡೇಟ್ಸ್ ಇದೆ. ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದನ್ನು ನೀರಲ್ಲಿ ನೆನೆಸಿಟ್ಕೊಳ್ತೀನಿ. ಅಟ್ಲೀಸ್ಟ್ ನೀವು 1 to 2 hours ನೆನೆಸಿಟ್ಕೊಂಡ್ರೆ ಅದು ಚೆನ್ನಾಗಿ ನೆಂದಿರುತ್ತೆ. ಸೊ ಆವಾಗ ನಾನು ಅದು ಸ್ಕಿನ್ನೆಲ್ಲ ಪೀಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಕೂಡ ನೀವು ಅದನ್ನು ಡೇಟ್ಸ್ನ ಕೂಡ ಆರಾಮಾಗಿ ಈಸಿಯಾಗಿ ಅದರಿಂದ ಸೀಡ್ಸ್ನ ತೆಗೆದು ನೀವು ಬಳಸ್ಬೋದು. ಸೊ ಈ ಥರ ಮಿಕ್ಸ್ ಮಾಡಿ ಅದನ್ನು ನೀರು ನೋಡಿ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ. ಹಾಗೆ ನೀವು ಅದನ್ನು ರುಬ್ಬುವಾಗ ಈ ನೀರು ಯೂಸ್ ಮಾಡ್ಬೋದು, ಇಷ್ಟ ಇದ್ದರೆ. ಇಲ್ಲಾಂದರೆ ರಿಮೂವ್ ಮಾಡ್ಬೋದು. ಬರೀ ಮಿಲ್ಕಲ್ಲೇ ಕೂಡ ನೀವು ಇದನ್ನು ಮಾಡ್ಕೋಬೋದು. ಸೊ ಇದು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. ಹಾಗೆ ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ಬೆಲ್ಲ ಆಗಲಿ ಅಥವಾ ಒಂದು ಸಕ್ಕರೆ ಆಗಲಿ ಏನು ಹಾಕುವಂಥ ಅವಶ್ಯಕತೆ ಇರಲ್ಲ. ನಾವು ಡೇಟ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲೇ ಸ್ವಲ್ಪ ಸ್ವೀಟ್ ಕಂಟೆಂಟ್ ಇದ್ದೇ ಇರುತ್ತೆ. ಹಾಗೆ ನೀವು ಬೇಕಿದ್ದರೆ ಹನಿ ಕೂಡ ನೀವು ಸ್ವಲ್ಪ ಯೂಸ್ ಮಾಡ್ಕೋಬೋದು. ಚಿಕ್ಕ ಮಕ್ಕಳ ಯಾವ ಏಜ್ ಅಂತ ನೋಡಿಕೊಂಡು ನೀವು ಹನಿನ ಅಕಾರ್ಡಿಂಗ್ಲಿ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಹನಿ ಹಾಕೋದ್ರಿಂದ ಹೀಟ್ ಕೂಡ ಆಗುತ್ತೆ, ಹಾಗೆ ಲೂಸ್ ಮೋಷನ್ ಆಗೋವಂಥ ಚಾನ್ಸಸ್ ಇರುತ್ತೆ ಚಿಕ್ಕ ಮಕ್ಕಳಿಗೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಬಳಸೋದು ಒಳ್ಳೆಯದು. ಸೊ ಇದು 2 hours ನೆಂದಿದೆ ಇವಾಗ. ಸೊ ಸಿಪ್ಪೆ ಎಲ್ಲ ಇವಾಗ ನಾವು ನೀಟಾಗಿ ತಕ್ಕೋಬೇಕು. ಸೊ ಇದು ಮಕ್ಕಳಿಗೆ ಒಳ್ಳೆಯ ಎನರ್ಜಿ ಕೊಡುತ್ತೆ, ಹಾಗೆ ಅವ್ರಿಗೆ ಮಸಲ್ಸ್ಗೆ ಸ್ಟ್ರೆಂತ್ ಕೂಡ ಕೊಡುತ್ತೆ. ಅದು ಮತ್ತು ಅವರ ಬೆಳವಣಿಗೆಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಬೇರೆ ಏನಾದರೂ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇದರಲ್ಲಿ. ಸೊ ನಾನು ಚಿಕ್ಕ ಮಗು ಆಗಿರೋದ್ರಿಂದ ಜಾಸ್ತಿ ವೆರೈಟಿ ಯೂಸ್ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ದೊಡ್ಡವರು ಆದರೆ ಇನ್ನೂ ಸ್ವಲ್ಪ ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ನ ನೀವು ಇದರಲ್ಲಿ ಬಳಸ್ಕೋಬೋದು. ಸೊ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ದೊಡ್ಡವ್ರು ಕೂಡ ಮಾಡ್ಕೋಬೋದು. ಹೋಲ್ ಫ್ಯಾಮಿಲಿಗೆ ನೀವು ಮಾಡ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಈವ್ನಿಂಗಿಗೆ ಸ್ನ್ಯಾಕ್ಸಿಗೆ ಒಳ್ಳೆ ರೀಪ್ಲೇಸ್ಮೆಂಟ್ ಇದು. ಫುಲ್ ಕೂಡ ಅನಿಸುತ್ತೆ ನಿಮಗೆ. ಹಾಗೆ ಮತ್ತೆ ಬೇರೇನೂ ತಿನ್ನಬೇಕು ಅಂತ ಕೂಡ ಅನಿಸಲ್ಲ. ಹಾಗೆ ಇದು ಬಾಡಿಗೆ ಕೂಡ ತುಂಬಾ ಒಳ್ಳೆಯದು. ಸೊ ನೀವು ಟ್ರೈ ಮಾಡಿ ಇದನ್ನು, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಕೂಡ ಮರಿಬೇಡಿ. ಓಕೆನಾ. ಇದು ಸ್ಕಿನ್ಗೆ ಕೂಡ ತುಂಬ ಒಳ್ಳೆಯದು. ನೀವು ಪಿಸ್ತಾ ಕೂಡ ಹಾಕೋಬೋದು. ತುಂಬ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಡ್ರೈ ಫ್ರೂಟ್ಸ್ ಕೊಡೋದ್ರಿಂದ ಅವ್ರ ಮೋಷನ್ ಎಲ್ಲ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗೆ ಅದು ಅವರಿಗೆ ಬೇಗನೆ ಡೈಜೆಷನ್ ಕೂಡ ಆಗಲ್ಲ. ಸೊ ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ನಾನು ಜಾಸ್ತಿ ಅವಳಿಗೆ ಯೂಸ್ ಮಾಡ್ತಾ ಇಲ್ಲ. ಸೊ ನನ್ನ ಮಗ ದೊಡ್ಡವನು ಸ್ವಲ್ಪ ಈಗ 7 years ಇರೋದ್ರಿಂದ ಅವನಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ಚಿಕ್ಕ ಮಗು ಈಗ ಇನ್ನೂ 1 year ಇರೋದ್ರಿಂದ ಅವಳಿಗೆ ನೋಡಿಕೊಂಡು ನಾನು ಕೊಡ್ತೀನಿ ಇದನ್ನು. ಸೊ ನೀವು ಕೂಡ ಅವ್ರ ಜೊತೆ ಫೀಡಿಂಗ್ ಮದರ್ ಆದರೆ ನೀವು ಕೂಡ ಇದನ್ನು ತೊಗೋಬೋದು. ನಿಮಗೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ನೀವು ಸ್ವಲ್ಪ ಗಸಗಸೆ ಎಲ್ಲ ದೊಡ್ಡವರಾದರೆ ಹಾಕ್ಕೋಬೋದು ನಿಮಗೆ. ಸೊ ಗಸಗಸೆ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ನೋಡಿ ಈ ಥರ ನಾನು ಫೈನ್ ಪೇಸ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ನೋಡಿಕೊಂಡು ಎಷ್ಟು ನಿಮಗೆ ಹಾಲು ಹಾಕ್ಕೋಬೇಕನ್ಸುತ್ತೆ, ನಿಮಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಅದರ ತಕ್ಕಾಗೆ ನೀವು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಇದೆಲ್ಲ ಆದಮೇಲೆ ಅದನ್ನು ನಾನು ಒಂದು ಜಾಡ್ರಿಲಿ ಹಾಕ್ಕೊಂಡು ಸೋಸ್ಕೊಂಡು ಅದರಲ್ಲಿ ಏನು ಲಂಪ್ಸ್ ಇಲ್ಲದೆ ಇರೋ ಹಾಗೆ ನೋಡಿಕೊಂಡು ನಮ್ಮ ಚಿಕ್ಕ ಪಾಪುಗೆ ಕೊಡ್ತೀನಿ. ದೊಡ್ಡವನಿಗಾದರೆ ನಾನು ಇದನ್ನು ಹಾಗೇ ಗ್ರೈಂಡ್ ಏನು ಮಾಡಿರ್ತೀನಿ, ಏನು ಮಿಲ್ಕ್ ಇರುತ್ತೆ ಅದನ್ನು ಹಾಗೆ ಡೈರೆಕ್ಟಾಗಿ ಕೊಡ್ತೀನಿ ಅವನಿಗಾದರೆ. ಸೊ ಈ ಥರ ನೋಡಿಕೊಂಡು ನೀವು ಮಗು ಏಜ್ ಅಕಾರ್ಡಿಂಗ್ ಏನಿರುತ್ತೆ ನೋಡಿಕೊಂಡು ನೀವು ಅವರಿಗೆ ಕೊಡಬೇಕಾಗುತ್ತೆ. ಸೊ ಚಿಕ್ಕ ಮಕ್ಕಳು, ತುಂಬ ಚಿಕ್ಕ ಮಕ್ಕಳಿಗೆ ನಾವೇನೇ ಕೊಡಬೇಕಾದ್ರೂ ನಾವು ಸ್ವಲ್ಪ ಯೋಚನೆ ಮಾಡಲೇಬೇಕಾಗುತ್ತೆ. ಸೊ ನೋಡಿದ್ರಲ್ಲ, ಮಿಲ್ಕ್ ಶೇಕ್ ರೆಡಿ ಆಗೋಯ್ತು. ನೀವು ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಏನಾದರೂ ಗಾರ್ನಿಷಿಗೆ ಏನಾದರೂ ಬೇಕಿದ್ದರೆ ಕೂಡ ನೀವು ಮೇಲೆ ಟಾಪಿಂಗ್ಸ್ ಥರ ಹಾಕ್ಕೋಬೋದು. ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ನೋಡಿಕೊಂಡು ನೀವು ಅವರಿಗೆ ಕೊಡ್ಬೋದು. ಇದಕ್ಕೆ ಸ್ವಲ್ಪ ಹನಿ ಕೂಡ ನೀವು ಹಾಕ್ಕೋಬೋದು. ನೋಡಿ ಈ ಥರ ನಾನು ಅದನ್ನು ನೀಟಾಗಿ ಸೋಸ್ಕೊಳ್ತೀನಿ ಚಿಕ್ಕ ಮಗು ಕೊಡಬೇಕಾದ್ರೆ.
ಸೊ ಈ ಥರ ಸೋಸ್ಕೊಳ್ಳೋದ್ರಿಂದ ಅದು ಲಮ್ಸ್ ಏನಿದ್ರೂ ಅದೆಲ್ಲ ಬಂದುಬಿಡುತ್ತೆ. ಹಾಗೆ ಹಾಲು ಕೂಡ ತುಂಬ ತಿಕ್ ಅನಿಸಲ್ಲ, ಸ್ವಲ್ಪ ಒಂದೊಳ್ಳೆ ಕನ್ಸಿಸ್ಟೆನ್ಸಿಲೇ ಇರುತ್ತೆ. ನೋಡಿಕೊಂಡು ನೀವು ತಿನ್ನಾಗಿ ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಇನ್ನೊಂದು ಸರಿ ಗ್ರೈಂಡ್ ಮಾಡಿಕೊಂಡು ಕೂಡ ನೀವು ಕೊಡ್ಬೋದು. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಬೇಕಿದ್ರೆ ನೀವು ಇದಕ್ಕೆ ಇನ್ನೊಂಚೂರು ಹಾಲು ಕೂಡ ಹಾಕ್ಕೋಬೋದು. ನಾನು ಅವಳು ಫೀಡಿಂಗ್ ಬಾಟಲ್ ಇದೆಯಲ್ಲ ಅದಕ್ಕೆ ನೋಡಿ ಒಂದು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ಜಾಸ್ತಿ ಕೊಡೋಕ್ಕೂ ಆಗಲ್ಲ ಅಲ್ವಾ. ಸೊ ಚಿಕ್ಕ ಮಗು ಅದಕ್ಕೋಸ್ಕರ. ನೋಡಿದ್ರೆ ಹಾಲೀಗ ರೆಡಿ ಆಯಿತು. ಒಂದು ಕುಡಿತಾಳೆ ಈವ್ನಿಂಗ್. ಈಗ ಅದು ಅವಳಿಗೆ ಅದೇ ಸ್ನ್ಯಾಕ್ಸು. ಸೊ ಅವಳು ಇಷ್ಟಪಟ್ಟು ಕುಡಿತಾಳೆ. ಹಾಗಂತ ನಾನು ಇದನ್ನು ಅವಳಿಗೆ ಡೈಲಿ ಕೊಡಲ್ಲ, ವೀಕ್ಲಿ 2 ಆರ್ 3 ಕೊಡ್ತೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.